concept is minor account, very important for 14 marks and 2 marks questions. So before knowing the minor account precautions and problems, we know the minor and guardian definition. Minor is nothing but section 4, the Guardian and Wards Act 1890. It means a person who under the provision of Indian Majority Act 1875, it is to be deemed not to have attained his majority. That person is called a minor. That means before knowing the minor, what do you mean by major anta nodona. So major person is nothing but who is the person attained the 18 years age, that person is called a major. Who is person not attained the 18 years age, and before 18 years, that person is called a minor. Guardian is nothing but according to section 4 according to section 4 Guardian and Wards Act 1890, it means a person having the care of the person of a minor or his property or both, and that means the property and minor, that person is called a guardian. Guardian can be divided into 3 types. So first one is natural guardian, second one is testamentary guardian, third one is appointed by the court. Natural guardian is nothing but father, mother, after the marriage of daughter, husband is a natural guardian. This is depends on the cultural and reason. Next, testamentary guardian is nothing but this guardian is will by the natural guardian, and that means ಈ ಒಂದು ಟೆಸ್ಟಾಮೆಂಟರಿ ಗಾರ್ಡಿಯನ್ಸ್ ಇವರೇ ಆಗಿರಬೇಕು ಅಂತ ವಿಲ್ ಆಫ್ ನ್ಯಾಚುರಲ್ ಗಾರ್ಡಿಯನ್ಸ್ ಮಾಡಿರ್ತಾರೆ. ಸೊ ಅವರು ಈಗ ಮದರೋ ಅಥವಾ ಫಾದರೋ ವಿಲ್ಲಲ್ಲಿ ಬರೆದಿರ್ತಾರೆ, ಇವರು ನನ್ನ ಮಕ್ಕಳು ಕೇರ್ ಮಾಡಬೇಕು ಅಂತ, ಅಂಥವ್ರನ್ನ ನಾವು ಟೆಸ್ಟಾಮೆಂಟರಿ ಗಾರ್ಡಿಯನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಅಪಾಯಿಂಟೆಡ್ ಬೈ ದ ಕೋರ್ಟ್. ದಟ್ ಮೀನ್ಸ್ ಅಕಾರ್ಡಿಂಗ್ ಟು ಗಾರ್ಡಿಯನ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ 1890, ಕೋರ್ಟ್ ಅಪಾಯಿಂಟೆಡ್ ದ ಗಾರ್ಡಿಯನ್ ಟು ದ ಮೈನರ್. ಸೊ ಮೈನರ್ಗೆ ಕೋರ್ಟೇ ಅಪಾಯಿಂಟೆಡ್ ಮಾಡುತ್ತೆ, ಅಂಥವ್ರನ್ನ ನಾವೇನಂತ ಕರಿತೀವಿ, ಅಪಾಯಿಂಟೆಡ್ ಬೈ ದ ಕೋರ್ಟ್ ಅಂತ ಹೇಳಿ, ಕೋರ್ಟ್ ಗಾರ್ಡಿಯನ್ ಅಂತೇಳಿ ಕರಿತೀವಿ. ಸೊ ಈ ಒಬ್ಬ minor is not a competent party. Competent party is nothing but he is not legally attained the 18 years age. If in case he open a bank account, on that time he faces some of the problems. That means bank also faces some of the problems in the situation of opens the minor account. What are the problems faced by the bank anta nodta hogona. So before knowing the problems of minor account, according to Indian Contract Act 1872, minor cannot enter into the contract or agreement. If minor enters into any contract, it becomes invalid contract. So ಯಾವುದೇ ರೀತಿಯಾಗಿ ಅಕಾರ್ಡಿಂಗ್ ಟು ಇಂಡಿಯನ್ ಕಾಂಟ್ರಾಕ್ಟ್ ಆಗಿ 1872 ಪ್ರಕಾರ ಮೈನರ್ ಇಸ್ ನಾಟ್ ಎ ಮೇಜರ್. ಸೊ ಹಾಗಾಗಿ ಅವನ್ನ ನಾವೇನಂತ ಕರಿತೀವಿ, ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ನಾವು ಎಂಟ್ರಿ ಮಾಡೋಗಿಲ್ಲ. ಇಫ್ ಇನ್ ಕೇಸ್ ಅವ್ನು ಎಂಟರ್ ಆಗ್ತಿದ್ದಾನೆ ಅಂತಂದರೆ ಈಸ್ ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಅಂದರೆ ಆ ಒಂದು ಕಾಂಟ್ರಾಕ್ಟ್ನ ನಾವು ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಇಫ್ ಇನ್ ಕೇಸ್ ಹಾಗೂ ಅವನು ಆ ಒಂದು ಕಾಂಟ್ರಾಕ್ಟ್ನ ಅಗ್ರಿಮೆಂಟ್ನ ಅವ್ನು ಮಾಡಬೇಕು ಅಂತ ಹೇಳಿದರೆ ಈ ಕ್ಯಾನ್ ದಟ್ ಮೀನ್ಸ್ ಈ ಅಗ್ರಿಮೆಂಟ್ ಕ್ಯಾನ್ ಬಿ ಮೇಡ್ ಬಿಟ್ವೀನ್ ದ ಮೈನರ್ಸ್ ಗಾರ್ಡಿಯನ್ ಅಂತ ಹೇಳಿ ಕರಿತೀವಿ. ಅಂದರೆ ಅವ್ನ ಗಾರ್ಡಿಯನ್ ಯಾರು ಇರ್ತಾರೋ ಅವ್ನ ಮೂಲಕ ಅವನು ಒಂದು ಅಗ್ರಿಮೆಂಟ್ನ ಮಾಡ್ಬೋದು. ಸೊ ಇಫ್ ಇನ್ ಕೇಸ್ ಮೈನರ್ ಆಪ್ರೇಟ್ ಮಾಡ್ತಿದ್ದಾನೆ ಅಕೌಂಟ್ನ ಅಂದರೆ, ಸೊ ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಬ್ಯಾಂಕರ್ ಅಂತ ನೋಡೋಣ. ಫಸ್ಟ್ ಒನ್ ಈಸ್ ಲೋನ್ಸ್ ಗಿವನ್ ಟು ಎನಿ ಮೈನರ್ ಬೈ ದ ಬ್ಯಾಂಕ್ ಡಸ್ ನಾಟ್ ಬ್ಯಾಕ್ಡ್ ಬೈ ದ ಲೀಗಲ್ ಪ್ರೊಟೆಕ್ಷನ್. ಅಂದರೆ ಸೊ ಲೋನ್ನ ಬ್ಯಾಂಕು ಮೈನರ್ ಅಕೌಂಟ್ಗೆ ಕೊಟ್ಟಿದೆ, ಬಟ್ ಆದರೆ ಆ ಒಂದು ರಿಕವರಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಲೀಗಲ್ ಪ್ರೊಟೆಕ್ಷನ್ ಅನ್ನೋದು ಇರೋದಿಲ್ಲ. ಬಿಕಾಸ್ ಈಸ್ ನಾಟ್ ಎ ಲೀಗಲ್ ಕಾಂಪಿಟೆಂಟ್ ಅಂತ ಹೇಳ್ತಾ ಕರಿತೀವಿ. ದಟ್ ಮೀನ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ ಯಾವುದೇ ರೀತಿಯಾದಂಥ ಅಗ್ರಿಮೆಂಟ್ ಮೈನರ್ ಜೊತೆ ಆದರೆ ಇಟ್ ಈಸ್ ನಾಟ್ ವ್ಯಾಲಿಡ್ ಅಂತ ಹೇಳಿದ್ದೀನಿ. ಸೆಕೆಂಡ್ ಒನ್ ಈಸ್ ಎನಿ ಶ್ಯೂರಿಟಿ ರಿಸೀವ್ಡ್ ಬೈ ದ ಮೈನರ್ ಕೆನ್ ನಾಟ್ ಬಿ ಶೂಡ್ ಇಫ್ ಈ ಫೇಲ್ಸ್ ಟು ರೀಪೇ ದ ಲೋನ್ ಆ್ಯಂಡ್ ರೆಫ್ಯೂಸಸ್ ಟು ರೀಪೇ ದ ಲೋನ್. ಅಂದರೆ ಯಾವುದೇ ರೀತಿಯಾದಂಥ ಒಂದು ಅಗ್ರಿಮೆಂಟ್ ಆದಂಥ ಸಂದರ್ಭದಲ್ಲಿ ಮೈನರು ಯಾವುದೇ ರೀತಿಯಾದಂಥ ಒಂದು ಅಸೆಟ್ನ ಪ್ಲೆಡ್ಜ್ ಮಾಡಿದಂಥ ಸಂದರ್ಭದಲ್ಲಿ ಆ ಮೈನರು ತನ್ನ ಒಂದು ಲೋನ್ ಅಮೌಂಟ್ನ ರಿಟರ್ನ್ ಮಾಡೋದಕ್ಕೆ ಅವ್ನು ರೆಫ್ಯೂಸ್ ಮಾಡ್ದ ಅಂತಂದರೆ ಬ್ಯಾಂಕರ್ ಕ್ಯಾನ್ ನಾಟ್ ಬಿ ಶೂಡ್ ದ ಕೇಸ್ ಆನ್ ಮೈನರ್. ಸೊ ಯಾಕಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಈಸ್ ನಾಟ್ ಎ ಕಾಂಪಿಟೆಂಟ್ party. Third one is minor can't be stated as an insolvent by the banker, because ನಾವು ಆಲ್ರೆಡಿ ಹೇಳಿದ್ವಿ minor is not a competent party. If in case he enters to agreement, that agreement is called as a invalid agreement. ಅವನೇನಾದರೂ ಅಗ್ರಿಮೆಂಟ್ಗೆ ಎಂಟ್ರಿ ಆಗಿದ್ದಾನೆ ಅಂದರೆ ಅದನ್ನು ನಾವು ಇನ್ವ್ಯಾಲಿಡ್ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಅಂಥ ಸಂದರ್ಭದಲ್ಲಿ ಬ್ಯಾಂಕರು ಇವನು ಇನ್ಸಾಲ್ವೆಂಟ್ ಅಂತ ಹೇಳಿ ಅನೌನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್ ಇಸ್ ಸೆಕ್ಯೂರಿಟೀಸ್ ಪ್ಲೆಡ್ಜ್ಡ್ ಬೈ ದ ಮೈನರ್. ಇಫ್ ಇನ್ ಕೇಸ್ ಸೆಕ್ಯೂರಿಟೀಸ್ನ ಮೈನರ್ ಪ್ಲೆಡ್ಜ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಈ ಮೈನರ್ ರೆಫ್ಯೂಸಸ್ ಟು ರೀಪೇ ದ ಲೋನ್ ಅಮೌಂಟ್, ಬ್ಯಾಂಕರ್ ಕೆನಾಟ್ ಎಂಜಾಯ್ಡ್ ದ ಅಸೆಟ್ಸ್. ಯಾಕೆ ಅಂತ ಹೇಳಿದರೆ, ಸೊ ಮೈನರ್ ಆ್ಯಂಡ್ ಬ್ಯಾಂಕರ್ ಜೊತೆ ಆದಂಥ ಅಗ್ರಿಮೆಂಟ್ ಇಟ್ ಈಸ್ ನಾಟ್ ಎ ವ್ಯಾಲಿಡ್ ಅಗ್ರಿಮೆಂಟ್. ಸೊ ಅವ್ನು ಪ್ಲೆಡ್ಜ್ ಮಾಡಿದಂಥ ಅಸೆಟ್ಗಳನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ದಿಸ್ ಈಸ್ ಎ ಇನ್ವ್ಯಾಲಿಡ್ ಅಗ್ರಿಮೆಂಟ್. Last one problem is section 26 of Negotiable Instrument Act allows minor to draw and endorse any check, bill or promissory note, but
ಇಟ್ ವಿಲ್ ಬಿ ವ್ಯಾಲಿಡ್ ಅಗೇನ್ಸ್ಟ್ ಆಲ್ ಪಾರ್ಟಿ ಎಕ್ಸೆಪ್ಟ್ ಮೈನರ್. ಅಂದರೆ ಮೈನರು ಯಾವುದೇ ರೀತಿಯಾದಂಥ ಚೆಕ್ಕು, ಎಂಡೋರ್ಸ್ಮೆಂಟ್ಸು ಆ್ಯಂಡ್ ಪ್ರಾಮಿಸರಿ ನೋಟು ಆ್ಯಂಡ್ ಬಿಲ್ಗಳನ್ನ ಮಾಡ್ಬೋದು. ಬಟ್ ಇದು ಯಾವಾಗ ವ್ಯಾಲಿಡ್ ಆಗುತ್ತಪ್ಪ ಅಂದರೆ ಮೈನರ್ನ ಬಿಟ್ಟು ಉಳಿದಂಥ ಎಲ್ಲ ಪಾರ್ಟಿಗಳಲ್ಲೂ ಕೂಡ ವ್ಯಾಲಿಡ್ ಆಗುತ್ತೆ, ಮೈನರ್ಗೆ ಮಾತ್ರ ವ್ಯಾಲಿಡ್ ಆಗೋದಿಲ್ಲ ಅಂತ. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಬ್ಯಾಂಕರ್ ಇನ್ ದ ಕೇಸ್ ಆಫ್ ಆಪರೇಟಿಂಗ್ ದ ಮೈನರ್ ಅಕೌಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, precautions while opening a bank account. What are the precautions is there in operating the bank account in the situation of minor account ಅಂತ ಹೇಳೋಣ. First one, precautions while opening a bank account. It have two cases. First one is the banker prefers to only saving and fixed account to minor. ಯಾಕೆ ಅಂತ ಹೇಳಿದರೆ ಸೇವಿಂಗ್ ಅಕೌಂಟಲ್ಲಿ ಅವನದೇ ಆದಂಥ ಅಮೌಂಟ್ನ ಸ್ಮಾಲ್ ಅಮೌಂಟ್ನ ಅವನೇನು ಮಾಡ್ತಾನೆ, ಸೇವ್ ಮಾಡ್ತಾ ಹೋಗ್ತಾನೆ, ಸರ್ಪ್ಲಸ್ ಅಮೌಂಟ್ನ ಸೇವ್ ಮಾಡ್ತಾ ಹೋಗ್ತಾನೆ. ಫಿಕ್ಸ್ಡ್ ಡೆಪಾಸಿಟಲ್ಲೂ ಅಷ್ಟೇ ಅವನ ಓನ್ ಅಮೌಂಟನ್ನು ಅವ್ನು ಫಿಕ್ಸ್ಡ್ ಡೆಪಾಸಿಟಾಗಿ ಇಡ್ತಾನೆ. ಇದರಲ್ಲಿ ಯಾವುದೇ ರೀತಿಯಾದಂಥ ವಿತ್ಡ್ರಾವಲ್ ಅಮೌಂಟ್ ಅನ್ನೋದು ಇರೋದಿಲ್ಲ. ಅದೇ ರೀತಿ ಸೊ ಇಫ್ ಇನ್ ಕೇಸ್ ಈಸ್ ನಾಟ್ ಏಬಲ್ ಟು ಆಪರೇಟ್ ದ ಕರೆಂಟ್ ಅಕೌಂಟ್, ಯಾಕಂದರೆ ಕರೆಂಟ್ ಅಕೌಂಟ್ಗೆ ಬ್ಯಾಂಕರು ಪ್ರಿಫರೇ ಮಾಡಲ್ಲ, ಯಾಕಂದರೆ ಕರೆಂಟ್ ಅಕೌಂಟಲ್ಲಿ ಓಡಿ ಫೆಸಿಲಿಟೀಸ್ ಅನ್ನೋದು ಕೊಡಬೇಕಾಗಿರುತ್ತೆ. ಸೊ ವಿತ್ಡ್ರಾ ಅನ್ನೋ ಕೇಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬ್ಯಾಂಕರ್ ನಾಟ್ ಎಂಟೈಟಲ್ ಟು ಪ್ರಿಫರ್ ದ ಕರೆಂಟ್ ಅಕೌಂಟ್ ಟು ಮೈನರ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಕೇಸ್ ಅಂತ ಹೇಳಿದರೆ ಬ್ಯಾಂಕರ್ ಕ್ಯಾನ್ ಓಪನ್ ಎ ಅಕೌಂಟ್ ಇನ್ ದ ನೇಮ್ ಆಫ್ ಮೈನರ್ ಆರ್ ಜಾಯಿಂಟ್ ನೇಮ್ ಆಫ್ ದ ಮೈನರ್ ಆ್ಯಂಡ್ ಗಾರ್ಡಿಯನ್, ಬಟ್ ದ ಗಾರ್ಡಿಯನ್ ಈಸ್ ಲಯಬಲ್ ಟು ಆಲ್ ದ ಟ್ರಾನ್ಸಾಕ್ಷನ್. ಎಲ್ಲ ಟ್ರಾನ್ಸಾಕ್ಷನ್ಗೂ ಕೂಡ ಗಾರ್ಡಿಯನ್ನೇ ಲಯಬಲ್ ಆಗಿರ್ತಾನೆ. Second one precautions is date of birth certificate. Date of birth certificate is nothing but the opening bank account for a minor, bank should collect the proof for date of the birth. ಇಫ್ ಇನ್ ಕೇಸ್ ಆ ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ನ ಬ್ಯಾಂಕ್ ಅನ್ನೋದು ಏನು ಮಾಡಬೇಕು, ಮೈನರ್ ಹತ್ರ ಕಲೆಕ್ಟ್ ಮಾಡಲೇಬೇಕು. ಇಫ್ ಇನ್ ಕೇಸ್ ಅವನೇನಾದರೂ ಕಲೆಕ್ಟ್ ಮಾಡಲಿಲ್ಲ ಅಂದರೆ ಆ ಒಂದು ಪ್ರೂಫಿಂದ ಆಗುವಂಥ ಎಲ್ಲ ಲಾಸಸ್ಗೂ ಕೂಡ ಬ್ಯಾಂಕರೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ನೆಕ್ಸ್ಟ್ ಗ್ರಾಂಟಿಂಗ್ ಲೋನ್ ಟು ಮೈನರ್. ಇಫ್ ಇನ್ ಕೇಸ್ ಏನಾದರೂ ಬ್ಯಾಂಕು ಲೋನ್ಸ್ಗಳನ್ನ ಮೈನರ್ ಕೊಟ್ಟಿದೆ ಅಂತ ಹೇಳಿದರೆ, ಸೊ ಮೈನರ್ ಇಫ್ ಇನ್ ಕೇಸ್ ಈಸ್ ರೆಫ್ಯೂಸಸ್ ಆರ್ ರೀಪೇ ದ ಲೋನ್ ಅಮೌಂಟ್, ಆನ್ ದಟ್ ಟೈಮ್ ಬ್ಯಾಂಕರ್ ಇಸ್ ರೆಸ್ಪಾನ್ಸಿಬಲ್ ಟು ರೀಪೇ ದ ಅಮೌಂಟ್. ಯಾವಾಗ ಮೈನರ್ ಅಕೌಂಟಲ್ಲಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ. ಇಫ್ ಇನ್ ಕೇಸ್ ಮೈನರ್ಸ್ ಗಾರ್ಡಿಯನ್ ಹೆಸರಲ್ಲಿ ಏನಾದರೂ ಬ್ಯಾಂಕು ಲೋನ್ಗಳನ್ನ ಮೈನರ್ಸ್ ಅಕೌಂಟ್ಗೆ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಮೈನರ್ ಗಾರ್ಡಿಯನ್ ಇಸ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಟು ರೀಪೇ ದ ಲೋನ್ ಅಮೌಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಗ್ಯಾರಂಟೀಸ್. ಸೊ ಗ್ಯಾರಂಟೀಸಲ್ಲಿ ಹೇಳೋದಾದರೆ, ಸೊ ದ ಗ್ಯಾರಂಟಿ ಆಫ್ ಎ ಮೈನರ್ ಆ್ಯಂಡ್ ಬ್ಯಾಂಕ್ ಶುಡ್ ನಾಟ್ ಗ್ರ್ಯಾಂಟ್ ಟು ಲೋನ್ ಟು ದ ಮೈನರ್ ಅಗೇನ್ಸ್ಟ್ ದ ಗ್ಯಾರಂಟಿ ಆಫ್ ದ ಅದರ್ಸ್ ಅಂತ ಹೇಳ್ಬೋದು. ಅಂದರೆ ಮೈನರ್ನ ಗ್ಯಾರಂಟಿ ಇಟ್ಕೊಂಡು ನಾವು ಯಾವುದೇ ರೀತಿಯಾದಂಥ ಲೋನ್ ಅಮೌಂಟ್ಗಳನ್ನ ಬೇರೆಯವ್ರಿಗೆ ಕೊಡೋದಕ್ಕೆ ಬರೋದಿಲ್ಲ. ದಿಸ್ ಈಸ್ ಒನ್ ಆಫ್ ದ ಪ್ರಿಕಾಷನ್ಸ್ ವೈಲ್ ಓಪನಿಂಗ್ ಎ ಬ್ಯಾಂಕ್ ಅಕೌಂಟ್ ಇನ್ ದ ಕೇಸ್ ಆಫ್ ಮೈನರ್ಸ್ ಅಂತ ಹೇಳಿ ಕರಿಬೋದು. ನೆಕ್ಸ್ಟ್ ಒನ್, ಫಿಫ್ತ್ ಒನ್ ಕೇಸ್, ಮೈನರ್ ಆಸ್ ಆನ್ ಎ ಏಜೆಂಟ್. ಸೊ ಮೈನರ್ ಆಸ್ ಆನ್ ಏಜೆಂಟ್ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಮೈನರ್ ಕ್ಯಾನ್ ಬಿ ಪರ್ಮಿಟೆಡ್ ಟು ಆ್ಯಕ್ಟ್ ಆಸ್ ಆನ್ ಏಜೆಂಟ್ ಆನ್ ಬಿಹಾಫ್ ಆಫ್ ದ ಪ್ರಿನ್ಸಿಪಲ್. ಫಾರ್ ದಟ್ ಬ್ಯಾಂಕ್ ಶುಡ್ ಗೆಟ್ prior written consent from the original principal. If in case any losses occurs in this situation, the overall responsibility transfer to original principal, not to the banker. This is another one precautions while taking a bank. Next, last one precaution is minor as a partner. If in case minor act as a partner in the partnership firm, on that time he can enter into the contract and operate the bank accounts, and he will not liable for personal asset against the loss or damages when he is minor on that situation. If in case he enter after the some years he is entered to majority, on that time he certified the majority age, after that he is entitled to or is liable to repay the personal assets against the losses or damages. These are the precautions while taking the banker in opening and operating the minor's account. Very important for 14 marks. Next one account is joint account. Joint account is nothing but it is a bank account registered in the name of two or more persons and any one of the holder can operate it. ಅಂದರೆ ಈ ಒಂದು ಅಕೌಂಟ್ನ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಆಪರೇಟ್ ಮಾಡ್ಬೋದು. ಅದು ಇಂಡಿವಿಜುವಲ್ ಆದರೂ ಆಗಿರ್ಬೋದು, ಜಾಯಿಂಟ್ ಆದರೂ ಆಗಿರ್ಬೋದು. ಇಬ್ಬರು ವ್ಯಕ್ತಿಗಳು ಈ ಒಂದು ಅಕೌಂಟನ್ನು ಓಪನ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾದರೆ ವಾಟ್ ಆರ್ ದ ಪ್ರಿಕಾಷನ್ಸ್ ಟು ಬಿ ಟೇಕನ್ ಎಟ್ ದ ಟೈಮ್ ಆಫ್ ಓಪನಿಂಗ್ ಜಾಯಿಂಟ್ ಅಕೌಂಟ್ ಅಂತ ನೋಡೋಣ. ಫಸ್ಟ್ ಒನ್ ಈಸ್ ವಿತ್ಡ್ರಾವಲ್ ಆಫ್ ಅಮೌಂಟು. ಸೊ ವಿತ್ಡ್ರಾವಲ್ ಆಫ್ ಅಮೌಂಟ್ ಅಂತ ಹೇಳಿದರೆ, ಸೊ ಇಲ್ಲಿ ಇಫ್ ಇನ್ ಕೇಸ್ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು
ಈ ಒಂದು ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡಿದ್ದಾರೆ ಅಂತ ಹೇಳಿದರೆ ದ ಸೈನಿಂಗ್ ಅಥಾರಿಟಿ ಅಥವಾ ಆಥರೈಸ್ಡ್ ಪರ್ಸನ್ಗೆ ಸೈನಿಂಗ್ ಅಥಾರಿಟಿನ ಕೊಟ್ಟಿರ್ತಾರೆ. ಅಂದರೆ ಇಬ್ಬರು ಕೂಡ ಒಂದೇ ಸಮಯದಲ್ಲಿ ಒಂದು ಚೆಕ್ಕನ್ನು ಸೈನ್ ಮಾಡೋದೇ ಆಗಿರ್ಬೋದು, ಆ ಒಂದು ಅಕೌಂಟನ್ನು ಆಪರೇಟ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಆಥರೈಸ್ಡ್ ಪರ್ಸನ್ ಅಂತ ಕರಿತೀವಿ, ಆ ವ್ಯಕ್ತಿಗೆ ಒಂದು ರೈಟ್ಸ್ನ ಕೊಟ್ಟಿರ್ತಾರೆ. ಚೆಕ್ಕನ್ನು ವಿತ್ಡ್ರಾ ಮಾಡೋದಾಗಿರ್ಬೋದು, ಚೆಕ್ಕನ್ನು ಡೆಪಾಸಿಟ್ ಮಾಡೋ ಅಂಥ ಕೆಪಾಸಿಟಿನ ಆ ವ್ಯಕ್ತಿಗೆ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಅಂಥವ್ರನ್ನ ನಾವು ಈ ಒಂದು ಕೇಸಲ್ಲಿ ಆ ವಿತ್ಡ್ರಾವಲ್ ಆಫ್ ಅಮೌಂಟ್ ಏನಿರುತ್ತೆ ಆಥರೈಸ್ಡ್ ಪರ್ಸನ್ ಹ್ಯಾಂಡ್ ಓವರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇಫ್ ಇನ್ ಕೇಸ್ ಎನಿ ಲಾಸಸ್ ಅಕರ್ಸ್ ಇನ್ ದಿಸ್ ಸಿಚುಯೇಷನ್ ದ ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಫರ್ ಟು ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್, ನಾಟ್ ದ ಆಥರೈಸ್ಡ್ ಪರ್ಸನ್ ಅಂತ ಹೇಳ್ಬೋದು. Second one precautions is survivorship. Survivorship is nothing but bank should obtain the information relating to the distribution of money to executor when the death of joint account holder. So the final balance and interest will be paid to the survivor on death of any one of the account holder. The survivor ಕ್ಯಾನ್ ಆಪ್ಟ್ ಟು ಕಂಟಿನ್ಯೂ ದ ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಬ್ಬರು ಅಥವಾ ಇಬ್ಬರಿಗಿಂತ ವ್ಯಕ್ತಿಗಳು ಜಾಯಿಂಟ್ ಅಕೌಂಟ್ ಹೋಲ್ಡರ್ ಆಗಿರ್ತಾರೆ, ಅದರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಸತ್ತೋಗ್ಬಿಡ್ತಾನೆ ಅಂದರೆ ರಿಮೈನಿಂಗ್ ವ್ಯಕ್ತಿಗಳು ಏನಿರ್ತಾರೆ ಅವರು ತಮ್ಮ ಬ್ಯಾಲೆನ್ಸ್ ಮತ್ತು ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಯಾವಾಗ ಅವನೇನಾದರೂ ಪರ್ಮಿಷನ್ ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮಲ್ಲಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ. ಸೊ ದಿಸ್ ಈಸ್ ದ ಸರ್ವೈವರ್ಶಿಪ್. ನೆಕ್ಸ್ಟ್ ಒನ್ ಈಸ್ ಥರ್ಡ್ ಒನ್ ಆಥರೈಸ್ಡ್ ಪರ್ಸನ್ ಅಂತ ಕರಿತೀವಿ. ಅಂದರೆ ಆಥರೈಸ್ಡ್ ಪರ್ಸನ್ ಇಸ್ ನಥಿಂಗ್ ಬಟ್ ದ ಬ್ಯಾಂಕ್ ಶುಡ್ ಹ್ಯಾವ್ ಕ್ಲಿಯರ್ ಇನ್ಫಾರ್ಮೇಷನ್ ದಟ್ ಪವರ್ ಈಸ್ ಗಿವನ್ ಟು ಎನಿ ಆಫ್ ದೆಮ್ ಟು ವಿತ್ಡ್ರಾ ದ ಸೆಕ್ಯೂರಿಟೀಸ್ ಅಸೆಟ್ಸ್ ಆ್ಯಂಡ್ ಅದರ್ ಐಟಮ್ಸ್ ಡೆಪಾಸಿಟೆಡ್ ಫಾರ್ ಸೇಫ್ ಕಸ್ಟಡಿ ಅಂತ ಕರಿತೀವಿ. ಅಂದರೆ ಇಬ್ಬರು ಅಥವಾ ಇಬ್ಬರಿಗಿಂತ ವ್ಯಕ್ತಿಗಳು ಜಾಯಿಂಟ್ ಅಕೌಂಟ್ನ ಓಪನ್ ಮಾಡಿದ್ದಾರೆ ಅಂದರೆ ಅವರು ಒಬ್ಬ ವ್ಯಕ್ತಿ ಹತ್ರ ತಮ್ಮ ರೈಟ್ಸ್ಗಳನ್ನ ಸೆಂಟ್ರಲೈಸ್ ಮಾಡಿರ್ತಾರೆ. ಆ ವ್ಯಕ್ತಿಗೆ ಯು ಹ್ಯಾವ್ ದ ರೈಟ್ ಟು ವಿತ್ಡ್ರಾ ದ ಸೆಕ್ಯೂರಿಟೀಸ್ ಅಸೆಟ್ಸ್ ಆ್ಯಂಡ್ ಅದರ್ ಐಟಮ್ಸ್ ಡೆಪಾಸಿಟೆಡ್ ಫಾರ್ ಸೇಫ್ ಕಸ್ಟಡಿ ಅಂತ ಹೇಳ್ಬೋದು. Fourth one precaution is death of one of the joint account holder. In this situation, the banker faced two circumstances. First circumstances is if in case the account is credit balance, if in case ಒಂದು ಜಾಯಿಂಟ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ದ ರೂಲ್ ಆಫ್ ಸರ್ವೈವರ್ಸ್ ಅಪ್ಲೈಸ್. ದ ರೂಲ್ ಆಫ್ ಸರ್ವೈವರ್ಶಿಪ್ ಅಂತ ಹೇಳಿದ್ರೆ ಸೊ ಒಂದೇನಾದರೂ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸತ್ತೋಗಿದೆ ಅಂದರೆ ರಿಮೈನಿಂಗ್ಸ್ ಯಾರು ಇರ್ತಾರೋ ಅವ್ರು ಏನು ಮಾಡ್ತಾರೆ ಆ ಅಕೌಂಟನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಇಫ್ ಇನ್ ಕೇಸ್ ಡೆಬಿಟ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಸೊ ಅಂಥ ಸಿಚುವೇಷನಲ್ಲಿ ದ ಬ್ಯಾಂಕರ್ ಶುಡ್ ಕ್ಲೋಸ್ ದ ಅಕೌಂಟ್, ಪ್ರಿವೆಂಟ್ ದ ಆಪರೇಷನ್ ಆಫ್ rule in according to the Clayton's case to determine the liability of the deceased estate ಅಂತ ಹೇಳ್ತೀವಿ. ಅಂದರೆ ಸೊ ಏನು ಅಮೌಂಟ್ ಇದೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ರಿಮೈನಿಂಗ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್. ದಿಸ್ ಇಸ್ ದ ಡೆಬಿಟ್ ಬ್ಯಾಲೆನ್ಸ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಸಿಚುಯೇಷನ್, ನೆಕ್ಸ್ಟ್ ಒನ್ ದ ರೂಲ್ ಆಫ್ ಸರ್ವೈವರ್ಶಿಪ್ ಇನ್ ದ ಕೇಸ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳ್ತೀವಿ. ಸೊ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಈ ಒಂದು ಜಾಯಿಂಟ್ ಅಕೌಂಟ್ ಹೋಲ್ಡರ್ ಆಗಿದ್ದರೆ ಹಸ್ಬೆಂಡ್ ಮತ್ತು ವೈಫು ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಆವಾಗ ಯಾವ ರೀತಿ ಬರುತ್ತಪ್ಪ ಕೇಸು ಅಂದರೆ ಇಫ್ ಇನ್ ಕೇಸ್ ಹಸ್ಬೆಂಡ್ ವಿತ್ಡ್ರಾ ದ ಓವರ್ ಆಲ್ ಅಮೌಂಟ್, ಇಫ್ ಇನ್ ಕೇಸ್ ಹಸ್ಬೆಂಡು ಒಂದು ಆಥರೈಸ್ಡ್ ಪರ್ಸನ್ ಆಗಿದ್ದು ಓಲ್ ಅಮೌಂಟನ್ನು ವಿತ್ಡ್ರಾ ಮಾಡಿದ್ರೆ ವಿತೌಟ್ ದ ಪರ್ಮಿಷನ್ ಆಫ್ ದ ವೈಫ್ ಆನ್ ದಟ್ ಟೈಮ್ ದ ವಿಡೋ ಈಸ್ ನಾಟ್ ರೀಪೇ ದ ಲೋನ್ ಅಮೌಂಟ್. ಅಂದರೆ ಯಾರು ವೈಫ್ ಇರ್ತಾರೋ ಅವ್ರಿಗೆ ತಿಳಿಸ್ದೆ ಹಸ್ಬೆಂಡು ಅಮೌಂಟನ್ನು ವಿತ್ಡ್ರಾ ಮಾಡಿ ಆನಂತರದಲ್ಲಿ ಅವ್ರು ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅವರ ವೈಫ್ ಏನಿರ್ತಾರೋ ಅವರು ಒಂದು ರೀಪೇ ಮಾಡೋದಕ್ಕೆ ಅಮೌಂಟನ್ನು ಲಯಬಲ್ ಆಗಿರಲ್ಲ, ಯಾಕಂದರೆ ಅವ್ರ ಪರ್ಮಿಷನ್ನೇ ಕೊಟ್ಟಿರಲ್ಲ. ಇಫ್ ಇನ್ ಕೇಸ್ ಹಸ್ಬೆಂಡು ವೈಫ್ಗೆ ತಿಳಿಸಿನೇ ಅಂದರೆ ಈಸ್ ಮೇಕಿಂಗ್ ದ ಪ್ರಾವಿಷನ್ ಫಾರ್ ದ ವೈಫ್ಗೋಸ್ಕರನೇ ಮಾಡಿದರೆ ಅಂಥ ಸಂದರ್ಭದಲ್ಲಿ ದ ಬ್ಯಾಲೆನ್ಸ್ ಕ್ಯಾನ್ ಬಿ ಕ್ಲೈಮ್ಡ್ ಬೈ ದ ವಿಡೋ ಹೂ ಈಸ್ ಎಂಟೈಟಲ್ ಟು ಗೆಟ್ ದ ಸೇಮ್. ಸೊ ಏನು ಹೇಳಿರ್ತಾರೆ ಅದ್ರ ಪ್ರಕಾರನೇ ಅವರು ವಾಪಸ್ ಅಮೌಂಟನ್ನು ರೀಪೇ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ದ ಪ್ರಿಕಾಷನ್ಸ್ ಶುಡ್ ಬಿ ಟೇಕನ್ ಬೈ ದ ಜಾಯಿಂಟ್ ಬ್ಯಾಂಕರ್ ಇನ್ ದ ಸಿಚುಯೇಷನ್ ಆಫ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಪ್ರಿಕಾಷನ್ಸ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ 6 marks and 14 marks. Next one concept is joint Hindu family. Joint Hindu family is nothing but our Hindu undivided family ಅಂತ ಕೂಡ ಕರಿತೀವಿ. ಸೊ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಆರ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇಲ್ಲಿ ಯಾರ್ಯಾರಪ್ಪ ವರ್ಕ್ ಮಾಡ್ತಾರೆ ಯಾರ್ಯಾರೆಲ್ಲ ಇರ್ತಾರೆ ಅಂದರೆ ಸೊ ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತಂದರೆ ಹೂ ಇಸ್ ದ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಬಾಡಿ ಕನ್ಸಿಸ್ಟಿಂಗ್ ಆಫ್ ಪರ್ಸನ್ಸ್. It is nothing but who is the person staying together, joined in food, estate and worship together. It is nothing but it have the daughters,
sons, grandsons, grandfathers in other persons who are staying in a family, that is called a ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂತ ಕರಿತೀವಿ. ಅಂದರೆ ಒಂದು ಫ್ಯಾಮಿಲಿಲಿ ಯಾರೆಲ್ಲ ಜೊತೆಲಿ ಇಟ್ಕೊಂಡು ಊಟ ಮಾಡಿಕೊಂಡು ಜೊತೆಲೇ ಒಂದು ಬಿಸ್ನೆಸ್ನ ನಡೆಸ್ತಾ ಇರ್ತಾರೋ ಅಥವಾ ಜೊತೆಲೇ ಒಂದು ಫ್ಯಾಮಿಲಿನ ಕಂಟಿನ್ಯೂ ಮಾಡ್ತಾ ಇರ್ತಾರೋ ಅವ್ರನ್ನ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂತ ಕರಿತೀವಿ. ಇಲ್ಲಿ ತಂದೆ ತಾಯಿ, ತಾತ, ಅಜ್ಜಿ, ಮಗಳು, ಮಗ, ಮೊಮ್ಮಗ ಈ ಥರ ಫ್ಯಾಮಿಲಿ ಮೆಂಬರ್ಸು ಈ ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿಲಿ ಮೆಂಬರ್ಸ್ ಆಗಿರ್ತಾರೆ. ಇದರಲ್ಲಿ ಮೈನರ್ ಕೂಡ ಮೆಂಬರ್ ಆಗಿರ್ಬೋದು. ಸೊ ಕರ್ತ, ಈ ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿಯಲ್ಲಿ ಕರ್ತ ಈಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ಕರ್ತ ಈಸ್ ನಥಿಂಗ್ ಬಟ್ ದ ಪರ್ಸನ್ ಹೂ ಮ್ಯಾನೇಜಸ್ ದ ಅಫೇರ್ಸ್ ಆಫ್ ದ ಫ್ಯಾಮಿಲಿ, ದಟ್ ಪರ್ಸನ್ ಈಸ್ ಕಾಲ್ಡ್ ಎ ಕರ್ತ. ಅಂದರೆ ಆ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟ ಬಿಸ್ನೆಸ್ನ ಯಾವೊಬ್ಬ ವ್ಯಕ್ತಿ ಡಿಸಿಷನ್ನ ತೊಗೊಳ್ತಾ ಇರ್ತಾನೋ ಅಂಥವನ್ನ ನಾವು ಕರ್ತ ಅಂತ ಕರಿತೀವಿ. ಕೋ ಪರ್ಸನರ್ ಇನ್ ನಥಿಂಗ್ ಬಟ್ it is a body of individual who acquires interest by the birth of the joint family property, that person is called a co-personary ಅಂತ ಕರಿತೀವಿ. ಅದು ಗ್ರ್ಯಾಂಡ್ ಸನ್ ಆದರೂ ಆಗಿರ್ಬೋದು, ಗ್ರೇಟ್ ಗ್ರ್ಯಾಂಡ್ ಸನ್ ಆದರೂ ಆಗಿರ್ಬೋದು, ಅಥವಾ ಸನ್ ಆದರೂ ಆಗಿರ್ಬೋದು. ಅಂದರೆ ಆ ಕರ್ತನ ನಂತರ ಯಾರಿಗೆ ಒಂದು ಡಿಸಿಷನ್ ಮೇಕಿಂಗ್ ಟ್ರಾನ್ಸ್ಫರ್ ಆಗುತ್ತೋ ನಮ್ಮ ಕಲ್ಚರಲ್ ಆ್ಯಂಡ್ ರಿಲಿಜಿಯನ್ ಪ್ರಕಾರ ಅಂಥವ್ರನ್ನ ನಾವು ಕೋ ಪರ್ಸನರಿ ಅಂತ ಕರಿತೀವಿ. ಅಂದರೆ ಈಗ ತಂದೆ ನಂತರ ಮಗನಿಗೆ, ಮಗನ ನಂತರ ಅವನ ಗ್ರ್ಯಾಂಡ್ ಸನ್ಗೆ, ಅವನ ಗ್ರ್ಯಾಂಡ್ ಸನ್ ನಂತರ ಗ್ರೇಟ್ ಗ್ರ್ಯಾಂಡ್ ಸನ್ಗೆ ಟ್ರಾನ್ಸ್ಫರ್ ಆಗುವಂಥದ್ದು, ಅಂಥವ್ರನ್ನ ನಾವು ಕೋ ಪರ್ಸನರಿ ಅಂತ ಕರಿತೀವಿ. ಸೊ ಈ ಒಂದು ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಯಾವೆಲ್ಲ ಪ್ರಿಕಾಷನ್ಸ್ನ ಟು ಬಿ ಟೇಕನ್ ವೈಲ್ ಓಪನಿಂಗ್ ಆ್ಯಂಡ್ HUF ಅಕೌಂಟ್ ಆರ್ JHF ಅಕೌಂಟ್ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಪ್ರಿಕಾಷನ್ಸ್ ಈಸ್ ದ ಕರ್ತ ಆರ್ ನೇಮ್ ಆಫ್ ದ ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳ್ತೀವಿ. ಅಂದರೆ ದ ಅಕೌಂಟ್ ಶುಡ್ ಬಿ ಓಪನ್ಡ್ ಇನ್ ದ ನೇಮ್ ಆಫ್ ಕರ್ತ ಆರ್ ಇನ್ ದ ನೇಮ್ ಆಫ್ ಫ್ಯಾಮಿಲಿ ಬಿಸ್ನೆಸ್ ಅಂತ ಕರಿತೀವಿ. ಅಂದರೆ ಅಕೌಂಟನ್ನು ನಾವು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಕೌಂಟನ್ನು ನಾವು ಕರ್ತನ ಹೆಸರಲ್ಲಿ ಅಥವಾ ಅವನ ಫ್ಯಾಮಿಲಿ ಬಿಸ್ನೆಸ್ ಹೆಸರಲ್ಲಿ ಓಪನ್ ಮಾಡಬೇಕು. ಸೆಕೆಂಡ್ ಒನ್ ಪ್ರಿಕಾಷನ್ ಈಸ್ the bank has to obtain 2 copies of photograph karta, one to be affixed in the account opening form, that means application form. Second one is signature of specimen card ಅಂತ ಕರಿತೀವಿ. ಅಂದರೆ 2 ಫೋಟೋ ಕಾಪೀಸ್ನ ತೊಗೋಬೇಕು. ಒಂದು ಕಾಪಿನ ಅಪ್ಲಿಕೇಶನ್ ಫಾರ್ಮಲ್ಲಿ ಪೇಸ್ಟ್ ಮಾಡಬೇಕು, ಸೆಕೆಂಡ್ ಒನ್ ಕಾಪಿನ ಸ್ಪೆಸಿಮನ್ ಸಿಗ್ನೇಚರ್ ಕಾರ್ಡಲ್ಲಿ ಪೇಸ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಥರ್ಡ್ ಒನ್ ಸಿಚುಯೇಷನ್ ಈಸ್ ವೈಲ್ ಓಪನಿಂಗ್ HUF ಆಫ್ ಜಾಯಿಂಟ್ ಫ್ಯಾಮಿಲಿ ಅಕೌಂಟ್ ಇಂಟ್ರೊಡ್ಯೂಸರ್ ಈಸ್ ಮ್ಯಾಂಡೇಟರಿ ಅಂತ ಕರಿತೀವಿ. ಅಂದರೆ ನಾವು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಕೌಂಟ್ ಹೋಲ್ಡರ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಇಟ್ ಶುಡ್ ಬಿ ನೆಸಸರಿ ಫಾರ್ ರೆಫರೆನ್ಸರ್ ಆರ್ ರೆಫರೆನ್ಸ್ ಅನ್ನೋದು ಇಂಪಾರ್ಟೆಂಟು. ನಾವು ಇದನ್ನು ಇಂಡಿವಿಜುವಲಲ್ಲಿ ಮೈನರ್ ಅಕೌಂಟಲ್ಲೂ ಕೂಡ ಮಾಡ್ತೀವಿ. ಅಂದರೆ ಯಾರು ಈ ಒಂದು ಅಕೌಂಟನ್ನು ಓಪನ್ ಮಾಡಬೇಕೋ, ಅಂದರೆ HUF ಅಕೌಂಟನ್ನು ಓಪನ್ ಮಾಡಬೇಕೋ ಅವ್ರಿಗೆ ಇಂಟ್ರೊಡ್ಯೂಸರ್ ಅನ್ನೋರು ಇಂಪಾರ್ಟೆಂಟ್ ಆಗಿರ್ತಾರೆ. ಇಂಟ್ರೊಡ್ಯೂಸರ್ ಅನ್ನೋರು ಅಂತ ಅಂದರೆ ಯಾರಪ್ಪ ಅಂತ ಹೇಳಿದ್ರೆ ಅಂದರೆ ಲಾಸ್ಟ್ 6 ಮಂತ್ಸಿಂದ ಬ್ಯಾಂಕ್ ಜೊತೆ ಒಂದು ಗುಡ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಿರಬೇಕು, ಅಂಥವ್ರು ಅನ್ನೋರು ಇಂಪಾರ್ಟೆಂಟ್ ಆಗಿರ್ತಾರೆ. ನೆಕ್ಸ್ಟ್ ಒನ್ ಪ್ರಿಕಾಷನ್ಸ್ ಈಸ್ ಬ್ಯಾಂಕ್ ಹ್ಯಾಸ್ ಟು ಟೇಕ್ ದ ಸಿಗ್ನೇಚರ್ ಆಫ್ ಆಲ್ ದ ಮೆಂಬರ್ಸ್ ಆ್ಯಂಡ್ ಡಿಕ್ಲರೇಷನ್ ಬೈ ದ ಆಲ್ ದ ಮೆಂಬರ್ಸ್ ಬೈ ಸ್ಟೇಟಿಂಗ್ ಹೂ ಇಸ್ ಕರ್ತ ಆ್ಯಂಡ್ ಅದರ್ ಕೋ ಪರ್ಸನರ್ಸ್. ಅಂದರೆ ಬ್ಯಾಂಕ್ ಶುಡ್ ಟೇಕಿಂಗ್ ದ ಸಿಗ್ನೇಚರ್ ಆಫ್ ಆಲ್ ಮೆಂಬರ್ಸ್ ಇನ್ HUF ಆ್ಯಂಡ್ ಈಸ್ ಡಿಟರ್ಮೈನ್ ದ ಕರ್ತ ಆ್ಯಂಡ್ ಕೋ ಪರ್ಸನರಿ ಸಿಗ್ನೇಚರ್. ಅಂದರೆ ಎಲ್ಲ ಮೆಂಬರ್ ಸಿಗ್ನೇಚರ್ನು ತೊಗೋಬೇಕು, ಕೋ ಪರ್ಸನರಿ ಮತ್ತು ಕರ್ತ ಸಿಗ್ನೇಚರ್ನ ಡಿಟರ್ಮೈನ್ ಮಾಡೋ ಥರ ಗೊತ್ತಿರಬೇಕು ಅವರಿಗೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ if there is any minor co-personer in HUF, guardian has to sign in behalf of minor ಅಂತ ಕರಿತೀವಿ. ಇಫ್ ಇನ್ ಕೇಸ್ ಈ ಒಂದು HUF ಅಲ್ಲಿ ಮೈನರ್ ಅನ್ನೋನು ಕೂಡ ಎಲಿಜಿಬಲ್ ಆಗಿರ್ತಾನೆ HUF ಅಲ್ಲಿ ಮೆಂಬರ್ ಆಗೋದಕ್ಕೆ, ಬಟ್ ಆ HUF ಮೆಂಬರ್ ಆಗೋದಕ್ಕೆ ಮೈನರ್ ಅನ್ನೋನು ಎಲಿಜಿಬಲ್ ಆಗಬೇಕು ಅಂದರೆ ಕರ್ತ ಶುಡ್ ಬಿ ಸೈನ್ಡ್ ಇನ್ ಬಿಹಾಫ್ ಆಫ್ ದ ಮೈನರ್ ಅಂತ ಕರಿತೀವಿ. ಅಂದರೆ ಮೈನರ್ ಬದಲಾಗಿ ಕರ್ತ ಅನ್ನೋನು ಸೈನ್ ಮಾಡಿರಬೇಕು. ದಿಸ್ ಇಸ್ ಅನದರ್ ಒನ್ ಪ್ರಿಕಾಷನ್ಸ್ ಅಂತ ಹೇಳಿ ಕರಿತೀವಿ. ಲಾಸ್ಟ್ ಒನ್ ಪ್ರಿಕಾಷನ್ ಈಸ್ when any co-personer or member sent notice to stop the payment, bank has to stop the payment and bank has to clear further transaction after the confirmation of all the members or by the court ಅಂತ ಕರಿತೀವಿ. ಅಂದರೆ ಬ್ಯಾಂಕ್ಗೆ ಪೇಮೆಂಟ್ನ ಸ್ಟಾಪ್ ಮಾಡಿ ಅಂತ HUF ಫ್ಯಾಮಿಲಿ ಮೆಂಬರಿಂದ ಯಾವುದಾದ್ರೂ ನೋಟಿಸ್ ಬಂದಂಥ ಸಂದರ್ಭದಲ್ಲಿ ಬ್ಯಾಂಕ್ ಶುಡ್ ಬಿ ಸ್ಟಾಪ್ ದ ಪೇಮೆಂಟ್ ಆ್ಯಂಡ್ ಆಫ್ಟರ್ ದಟ್ ಈಸ್ ಆ ಒಂದು ಬ್ಯಾಂಕ್ಗನ್ನು ಫರ್ದರ್ ಟ್ರಾನ್ಸಾಕ್ಷನ್ನ ಮಾಡಬೇಕು ಅಂದರೆ ಕನ್ಫರ್ಮೇಷನ್ ಲೆಟರ್ ಅನ್ನೋದು ಬ್ಯಾಂಕಲ್ಲಿ ಇರಬೇಕು. ಸೊ ದಿಸ್ ಆರ್ ದ ಪ್ರಿಕಾಷನ್ಸ್ ಶುಡ್ ಬಿ ಟೇಕನ್ ಬೈ ದ ಬ್ಯಾಂಕರ್ ಟು ಆಪರೇಟ್ ಆ್ಯಂಡ್ ಓಪನ್ ದ HUF ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬೋದು.